ಕೆಲವು ಹೆಣ್ಮಕ್ಳು ಲೈಫಲ್ಲಿ ಮದುವೆಗಿಂತ ಮುಂಚೆ ಬೇರೆ ಹುಡುಗನ ಲವ್ ಮಾಡಿರ್ತಾರೆ. ಬಟ್ ಆ ವಯಸ್ಸಲ್ಲಿ ಅವರಿಗೆ ಗೊತ್ತಿರಲ್ಲ ಹೇಗೆ ಏನು ಅನ್ನೋದು ಗೊತ್ತಿರಲ್ಲ. ಬಟ್ ಮನಸ್ಸು ಹೇಳ್ದಾಗೆ ಲವ್ ಮಾಡಿರ್ತಾರೆ. ಬಟ್ ಮದುವೆ ಆ ಹುಡುಗನ ಜೊತೆಗೆ ಆದ್ರೇ ಪುಣ್ಯ. ಇಲ್ಲ ಅಂದರೆ ಬೇರೆ ಹುಡುಗನ ಜೊತೆಗೆ ಆದರೆ ಅಲ್ಲಿ ಮದುವೆ ಆದಮೇಲೆ ಆ ಹುಡುಗಿ ಲೈಫನ್ನು ಮತ್ತೆ ಇನ್ನೊಬ್ಬ ಅದೇ ಹುಡುಗನೇ ಬಂದು ಹಾಳು ಮಾಡೋದು ಸರಿನಾ? ಅವನು ಹಾಳು ಮಾಡೋಕ್ಕೆ ಬಂದ್ರೂ ಕೂಡ ಈ ಹುಡುಗಿ ಮದುವೆ ಆದಮೇಲೆ ಗಂಡನ ಜೊತೆ ಚೆನ್ನಾಗಿರ್ತಾಳೆ. ಸೊ ಇವಾಗ ಇಲ್ಲಿ ಗಂಡ ಮತ್ತೆ ಅದನ್ನೇ ಕಿರಿಕಿರಿ ತೆಗೆದು ಅದನ್ನೇ ಹಿಂದೆ ಆಗಿದ್ದನ್ನ ಘಟನೆನ ಹೇಳ್ಕೊಂಡು ಇವನು ಕೂಡ ಹಿಂಸೆ ಕೊಡೋದು ಸರಿನಾ? ಈ ವಿಡಿಯೋ ನೋಡಿ. ಇಲ್ಲೇ ಇರು, ನಡ್ಕೋಬೇಡ, ಕಾರ್ ತಗೋಬರ್ತೀನಿ. ಸರಿ ರೀ. ಏನೇ ನಾನ್ ಬಿಟ್ಟೋದ್ಮೇಲೆ ಇವಾಗ ಅವನ ಜೊತೆ ಇದೆಯಾ? ಪ್ಲೀಸ್ ಕಣೋ, ಅವ್ನಿಗೇನು ಹೇಳ್ಬೇಡ ಪ್ಲೀಸ್ ಕಣೋ. ನೀನ್ ನನ್ನ ಜೊತೆಗಿರೋ ಫೋಟೋ ಈಗ ನನ್ನ ಹತ್ರ ಇದೆ, ತೋರಿಸ್ತೀನಿ. ನಿನ್ ಕಾಲಿಗೆ ಬೀಳ್ತೀನಿ, ಪ್ಲೀಸ್ ಅವ್ನಿಗೇನು ಹೇಳ್ಬೇಡ. ಯಾರೋ ನೀನು? ಯಾಕೆ ಏನಾಯ್ತು? ಏನಿಲ್ಲ. ಅವಳ ಎಕ್ಸ್ಕೊಣೋ, ಅವಳ ತುಂಬಾ ಕ್ಲೋಸ್ ಆಗಿದ್ದಿ ನೋಡು. ನಾನು ಅವಳು ಕ್ಲೋಸ್ ಆಗಿರೋ ಫೋಟೋನೇ ಇದೆ. ಸರಿ ಬಾ, ಕಾರತ್ತು. ಸಾರಿ ಕಣೋ, ನಾನು ಅವನು ಲವ್ ಮಾಡ್ತಿದ್ವಿ, ಅಜ್ಜ ಅವ್ನು ನಂಗೆ ಮೋಸ ಮಾಡ್ಬಿಟ್ಟ. ಇರ್ಲಿ ಬಿಡು, ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ನಿನ್ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ, ಇನ್ನೊಂದ್ಸಲ ತಪ್ಪು ತರ ಯಾವತ್ತೂ ಮಾಡಲ್ಲ ನಾನು. ಸಾರಿ, ನಾನು ನಿನ್ನ ಕೇಳಬೇಕು. ಯಾಕಂದ್ರೆ ನಿನ್ನ ಲೈಫಲ್ಲಿ ನಾನು ಸ್ವಲ್ಪ ಲೇಟಾಗಿ ಬಂದೆ. ಪ್ರತಿಯೊಂದು ಹುಡುಗನಿಗೂ ಪ್ರತಿಯೊಂದು ಹುಡುಗಿಗೂ ಪಾಸ್ಟ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನ ಬಿಟ್ಟು ಇವಾಗ ನಿನ್ನ ಲೈಫಲ್ಲಿ ಹೇಗಿದೆಯಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವಾಗೇನೋ ಅವನು ನಿನ್ ಜೊತೆ ಇರೋ ಫೋಟೋನ ತೋರಿಸ್ಬಿಟ್ಟೋದ, ಅವನು ಅದನ್ನೇ ದೊಡ್ಡ ಸಾಧನೆ ಅನ್ಕೋಬಿಟ್ಟಿದ್ದಾನೆ. ಒಂದ್ ಟೈಮಲ್ಲಿ ನಿಜವಾದ ಪ್ರೀತಿ ಮಾಡಿದವರು ಇವಾಗ ನಮ್ ಜೊತೆ ಇಲ್ಲ ಅಂದ್ಬಿಟ್ಟು ಅವ್ರ ಬಗ್ಗೆ ತರ ಕೆಟ್ಟದಾಗ ಹೇಳ್ತಾರಲ್ಲ, ಅದೆಲ್ಲ ನಿಜವಾದ ಪ್ರೀತಿ. ಅವ್ರು ಎಲ್ಲೇ ಇತ್ತು ಅಂದ್ರೂ ಚೆನ್ನಾಗಿಲ್ಲ ಅಂತ ಬಯಸ್ತಾರಲ್ಲ, ಅದು ನಿಜವಾದ ಪ್ರೀತಿ. ಮುಂದೆ ನಮ್ ಇಬ್ರಿಂದ ಯಾವ ತಪ್ಪಾಗದೇ ಇರೋ ತರ ನೋಡ್ಕೋಬೇಕು, ಅದೇ ಜೀವನ. ನಿಮ್ ಲೈಫಲ್ಲೂ ನೀವು ಮಾಡಿರೋ ತಪ್ಪನ್ನ ಕ್ಷಮಿಸಿ ನಿಮ್ ಜೊತೆ ಇರೋರು ಇದಾರಾ? ವಿಡಿಯೋ ನೋಡಿದ್ರಿ ಅಲ್ವಾ? ಎಲ್ಲರೂ ಕೂಡ ಗಂಡು ಮಕ್ಕಳು ಹೆಂಡ್ತಿದಿರನ್ನ ಅರ್ಥ ಮಾಡಿಕೊಂಡು ಹಿಂದೆ ಆಗಿದ್ದ ಘಟನೆಯನ್ನು ಮತ್ತೆ ಮುಂದೆ ಅದನ್ನೇ ಮುಂದುವರ್ಸ್ಕೊತ ಹೋಗ್ದಲೆ ಅರ್ಥ ಮಾಡಿಕೊಂಡು ಈ ಹೆಣ್ಮಕ್ಳು ಕೂಡ ಹಿಂದೆ ಆಗಿದ್ದ ಘಟನೆಯನ್ನು ಮರೆತುಬಿಟ್ಟು ಮುಂದೆ ಆಗಿದ್ದನ್ನು ಗಂಡನ ಜೊತೆಯಲ್ಲಿ ಹೇಗಿರಬೇಕು ಹಾಗೆ ಇದ್ಕೊಂಡು ಹೋದರೆ ಸಂಸಾರ ಕೂಡ ಚೆನ್ನಾಗಿರುತ್ತೆ. ಗಂಡ ಹೆಂಡ್ತಿ ಇಬ್ಬರೂ ಕೂಡ ಅಲ್ಲಿ ಮೂರನೇ ವ್ಯಕ್ತಿ ಯಾರೇ ಬಂದ್ರೂ ಕೂಡ ಅಲ್ಲಿ ಅವಕಾಶ ಇರಲ್ಲ. ಯಾಕಂದರೆ ಗಂಡಂಗೆ ಹೆಂಡ್ತಿ, ಹೆಂಡ್ತಿಗೆ ಗಂಡ, ಮದುವೆ ಆದಮೇಲೆ ಮುಗೀತು. ಸೊ ಅಲ್ಲಿ ಚೆನ್ನಾಗಿದ್ದರೆ ಲೈಫು ಕೂಡ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ಗಂಡ ಹೆಂಡ್ತಿ ಇಬ್ಬರು ಕೂಡ ಅರ್ಥ ಮಾಡ್ಕೋಬೇಕು ಇಷ್ಟೇ. ಅದು ಹೆಂಡ್ತಿ ಲೈಫಲ್ಲಾದರೂ ಆಗಿರ್ಬೋದು ಹಿಂದೆ ಆಗಿರೋ ಘಟನೆಗಳು, ಗಂಡನ ಲೈಫಲ್ಲಾದರೂ ಆಗಿರ್ಬೋದು ಹಿಂದೆ ಆಗಿರೋ ಘಟನೆಗಳು. ಗಂಡನೂ ಬೇರೆಯವರಿಗೆ ಲವ್ ಮಾಡಿರ್ಬೋದು, ಹೆಂಡ್ತಿನೂ ಬೇರೆಯವ್ರಿಗೆ ಮುಂಚೆ ಮದುವೆಗಿಂತ ಮುಂಚೆ ಲವ್ ಮಾಡಿರ್ಬೋದು. ಬಟ್ ಈಗ ಅರ್ಥ ಮಾಡ್ಕೊಂಡು ಇರಬೇಕು.